ನಮಸ್ಕಾರ ನವೀನ್ ಅವರೇ. ಸರ್ ನಮಸ್ತೆ ಸರ್. ಅಕ್ಕೋರೆ ನಮಸ್ಕಾರ. ನಮಸ್ತೆ ಸರ್. ಈಗ ಜ್ಞಾನದೇವಿ ಶಕ್ತಿಪೀಠ ನಾವು ಬಂದಾಗ ಸುಮಾರು ಹಳೆ ದಿನಗಳು, ಸುಮಾರು ಹತ್ತಿರ 1 ವರ್ಷದ ಹಿಂದೆ ನಾವು ಬಂದು ನೋಡಿದಾಗ ಸುಮ್ಮನೆ ಒಂದು ಸಿಂಪಲ್ ಆಗಿತ್ತು. ಈಗ ಒಂದು ಸ್ವಲ್ಪ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ. ಒಂದವರೆಗೆ ಅಟ್ಲೀಸ್ಟ್ ಮಳೆಗಿಲೆ ಬಂದರೆ ಬಿಸಿಲಲ್ಲಿ ಕೂತ್ಕೊಳ್ಳೋ ಥರ ವ್ಯವಸ್ಥೆ. ಫಸ್ಟ್ ಈ ಅನುಭವ ತಿಳಿಸಿ, ನಿಮಗೆ ಏನೆಲ್ಲ ಒಂದು ಜೀವನ ಬದಲಾಯಿತು ತಾಯಿ ಮುಖಾಂತರ, ಎಷ್ಟೆಲ್ಲ ಇಲ್ಲಿ ಬಂದವ್ರಿಗೆ ಒಳ್ಳೇದಾಗ್ತಾ ಇದೆ ಇದನ್ನು ತಿಳಿಸಿ. ಸರ್ ಇಲ್ಲಿ ಫಸ್ಟ್ನೇ ಅನುಭವ ಏನಂದರೆ ನಾನೇ ದೇವ್ರು ನಂಬ್ತಾ ಇರಲಿಲ್ಲ. ಈ ನಂಬ್ದಿರೋ ಕಾರಣ ಏನಂದರೆ, ಯಾಕಂದರೆ ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ನಾನು ನಂಬ್ತಾ ಇರಲಿಲ್ಲ. ಆ ನಂಬ್ದಿದ್ದಾಗ ಯಾವಾಗ ನನ್ನ ಕೆಲಸಗಳೆಲ್ಲ ಹಿಂದೆ ಉಳಿತು, ಆವಾಗ ನಂಬೋಂಥ ಪರಿಸ್ಥಿತಿ ಬಂತು. ನಂಬಿದ್ದಾದ್ಮೇಲೆ ಅಮ್ಮನ ಒಂದು ಮೂಲ ವಿಗ್ರಹ ತಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿ ಇದು ಮಾಡಿದ್ದಾದ್ಮೇಲೆ ಅಮ್ಮನೇ ಮುಂದುವರ್ಸ್ಕೊಂಡು ಹೋಯ್ತು. ಅಂದರೆ ನಮಗೆ ಗೊತ್ತಿಲ್ಲ ಸರ್ ಏನೇನು ಆಗ್ತಿದೆ, ಯಾವ ಥರ ಅಮ್ಮ ನಮಗೆ ತಿಳಿಸ್ಕೊಂಡು ಕೊಡಬೇಕು, ಅದರಂತಲೇ ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಿ. ನಮಗಿಲ್ಲಿ ವಿಸ್ಮಯ ಅಂತ ಕಣ್ಣು ಕಾಣಿಸ್ತಾ ಇದೆ ಸರ್. ಅಂದರೆ ಒಂದು ಗಾಳಿ ಸಮಸ್ಯೆ ಆಗ್ಬೋದು, ಕೆಲವ್ರು ಏನಾದ್ರು ನಾಟಕ ಮಾಡ್ತಾರೆ ಆ ಥರ ಈ ಥರ ಅಂತ ಹೇಳ್ತಾರೆ. ಅದು ನಾಟಕ ಆಗಿರಲ್ಲ ಸರ್. ಅವ್ರ ಮನಸ್ಸಲ್ಲಿ ನೋವು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಅಲ್ಲಿ ನೋಡೋರ್ಗೂ ಗೊತ್ತಾಗಲ್ಲ. ಏನಂದ್ರೆ ಅವ್ರು ನೋಡೋರ್ಗೂ ಒಂದು ಕಾಮಿಡಿ ಥರ ಅಷ್ಟೇ ಕಾಣಿಸುತ್ತೆ. ಬಟ್ ಅದು ಹೋದ್ಮೇಲೆ ಪಾಪ 1 ವಾರ 15 ದಿವಸ ತಿಂಗಳಾದ್ರೂ ಅವ್ರು ಸುಧಾರಿಸ್ಕೊಳಕ್ಕೆ ಆಗೋದಿಲ್ಲ ಸರ್. ಮತ್ತು ಕೆಲವರು ಮೊನ್ನೆ ಒಂದು ದಿವಸ ಇಲ್ಲಿ ಪಕ್ಕದೂರಲ್ಲಿ ಹೋಗಿದ್ದೆ. ಪಕ್ಕದೂರಲ್ಲಿ ಹೋದಾಗ ಅವ್ರು ಫುಲ್ ಬೆಡ್ ಮೇಲೆ ಮಲ್ಕೊಂಬಿಟ್ಟಿದ್ರು, ಕೆಡಕ್ ಥರ ಮಾಡಿ. ಅವ್ರು ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ 3 ದಿವಸ ಆಯ್ತು ಸರ್. ನನ್ನವರು ಅಂದರೆ ನಮಗೂ ಒಂದು ಸ್ವಲ್ಪ ಭಯ ಅನ್ನೋದಿರುತ್ತಲ್ವ, ಆ ಥರ ಹೋಗಿ ತಿರ್ಗಿ 3 ದಿವಸ ಆದಮೇಲೆ ತಿರ್ಗೊಂದು ಅಮ್ಮನೊಂದು ಪ್ರಸಾದ ಕೊಟ್ಟು ಬಂದಿದ್ದೆ. ಮತ್ತು ರೀಕವರ್ ಆದರು. ರೀಕವರ್ ಆಗ್ತದಂಗೆ ಮತ್ತೆ ಅಲ್ಲಿ ಮಂಡ್ಲಿ ಥರ ಎಲ್ಲ ಇದು ಮಾಡಿ ಅದನ್ನೆಲ್ಲ ಕ್ಯೂರ್ ಮಾಡಿದ್ದಾದ್ಮೇಲೆ ಇವತ್ತು ನಡ್ಕೊಂಡು ಓಡಾಡೋಂಥ ಒಂದು ಪರಿಸ್ಥಿತಿ ಬಂದಿದೆ ಸರ್. ಅವ್ರ ಕೈಲಿ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಒಂದು ಜಾಗ ಅಲ್ಲ ಸರ್, ತುಂಬ ಕಡೆನೂ ಸುತ್ತಿ 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 ಸಾಕಾಗ್ಬಿಟ್ಟು ಸತ್ತೋರು ಎತ್ತು ಮಣ್ಣ ಹಾಕೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಪೊಸಿಷನ್ ಆಗಿದ್ರು. ಅಂಥ ಒಂದು ನಮ್ಮ ಕರೆಸಿ ಎಲ್ಲ ಇವಾಗ ಕ್ಯೂರ್ ಮಾಡಿದ್ಮೇಲೆ ಇವಾಗ ಚೆನ್ನಾಗಿ ಅಮ್ಮನ ಹತ್ರ ಬಂದು ಸೇವೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನೀವು ಹೇಳಿ ಅಕ್ಕೋರೆ, ಏನೆಲ್ಲ ಒಂದು ಪ್ರೋಸೆಸ್ ಇರುತ್ತೆ ಇಲ್ಲಿ ಬರಬೇಕಂದ್ರೆ? ಯಾವ ರೀತಿ ಇರಬೇಕು, ಯಾವ ರೀತಿ ಇಲ್ಲಿ ಬಂದ ಮೇಲೆ ನಡ್ಕೊಳ್ಬೇಕಾಗುತ್ತಿಲ್ಲ, ಬಂದವರು ಎಷ್ಟು ಸರಿ ಬರಬೇಕಾಗ್ತದೆ, ಇದೆಲ್ಲ ತಿಳಿಸಿ. ಇಲ್ಲಿ ಸರ್ ಮೊದಲನೇದಾಗಿ ಅಮ್ಮನವ್ರ ಸನ್ನಿಧಾನಕ್ಕೆ 9 ವಾರ ಬಂದು ಮುಡುಪು ಅನ್ನೋದನ್ನು ಮಾಡಬೇಕಾಗುತ್ತೆ. 9 ವಾರ ಯಾಕೆ ಅಂತ ಪ್ರಶ್ನೆ ಬರ್ಬೋದು. ನಾವು ಮೊದಲನೇದಾಗಿ ನಮ್ಮ ಕಣ್ಣಿಗೆ ನಮ್ಮ ಕಷ್ಟಕ್ಕೆ ಬಂದಿದ್ದು ಶ್ರೀಶಕ್ತಿ ಅಮ್ಮನವರೇ ಆದ್ರೂ ಒಂದೊಂದಾಗಿ ಒಂದು ಬರುವಂಥ ಭಕ್ತರ ಒಂದು ಸಮಸ್ಯೆಗಳಿಗನುಸಾರ ಒಂದೊಂದೇ ಪ್ರಾರಂಭ ಆಯಿತು. ಅದು ನಾವು ಮಾಡಲಿಲ್ಲ. ಈ ಅಮ್ಮ ಹೆಂಗೆ ನಮ್ಗೆ ಗೊತ್ತಿಲ್ಲದಿದ್ದಂಗೆ ಆಗ್ತಿದೆಯೋ, ಈ ಇನ್ನು ಮಿಕ್ಕಾದ ಅಮ್ಮನವರು ಕೂಡ ಹಾಗೆ ಆಗ್ತಿದ್ದಾರೆ. ಹಂಗಾಗಿ ಇಲ್ಲಿ 9 ಅಮ್ಮನವರು ಒಂದು ಸ್ಥಾನ ಆಗಿರೋದ್ರಿಂದ 9 ಅಮ್ಮನವ್ರಿಗೆ ಸೇರಿ 9 ಮುಡುಪು ಅನ್ನೋದ ಕಟ್ಟಬೇಕಾಗುತ್ತೆ ಬರುವಂಥ ಭಕ್ತರು. ಮತ್ತೊಂದು ಏನಪ್ಪ ಅಂದರೆ, ಅವ್ರ ಭಕ್ತಿಯಿಂದ ಏನು ಪೂಜೆ ನಡೆಸ್ಕೊಂಡು ಹೋಗ್ತಾರೋ ಅದೇ ಆಗಿರುತ್ತೆ. ಇನ್ನೊಂದು ಈ ಡ್ರಿಂಕಿಂಗು ಮತ್ತು ಗಾಳಿ ಸಮಸ್ಯೆ ಅಂಥವರೆಲ್ಲ ಬಂದು ಕಂಪಲ್ಸರಿಯಾಗಿ ಅಮ್ಮನವ್ರು ಒಂದು ಪ್ರಸಾದ ಅರಿಶಿಣದ ನೀರನ್ನು ಹಾಕ್ಸ್ಕೋಬೇಕು ಅಮ್ಮನವ್ರ ಮುಂದೆ. ಅಮ್ಮನವ್ರು ಅಂದರೆ ಈ ಅಮ್ಮನವ್ರ ಮುಂದೆ ಅಲ್ಲ, ಪಕ್ಕದಲ್ಲಿ ಕೆಂಡ್ಗಂಡು ಕಾಳಿ ಅಮ್ಮನವರು. ಏನಂದರೆ ಕೆಟ್ಟದ್ದನ್ನು ಎಲ್ಲ ಅಮ್ಮ ಹೊಟ್ಟೆಗೆ ಹಾಕ್ಕೋಬೇಕು ಅಂತ ಆ ಅಮ್ಮನವ್ರ ಮುಂದೆ ಹಾಕ್ಸ್ಕೊಳ್ಳೋದ್ರಿಂದ ಅವ್ರ ಸಮಸ್ಯೆಗೆ ಒಂದು ಮಾರ್ಗ ಅನ್ನೋದು ಸಿಗುತ್ತೆ. ಹುಡ್ಕೊಂಡು ಹೋಗ್ತಾರಲ್ವ, ಒಂದು ಸಣ್ಣ ಮಾರ್ಗ ಸಿಗುತ್ತೆ. ನಂತರ ಅದ್ರ ಮುಂದೆ ಏನು ಮಾಡ್ಕೋಬೇಕು ಅಂತ ಅಮ್ಮನವ್ರ ಕಡೆಯಿಂದ ಅವ್ರಿಗೆ ತಿಳಿದು ಬರುತ್ತೆ ಸರ್. ಆ ರೀತಿ ಮಾಡ್ಕೊಂಡು ಹೋದರೆ ಅವ್ರ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಮತ್ತೊಂದು ಏನಪ್ಪ ಅಂದರೆ, ಈ ಲೇಡೀಸು ಈ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಪೀರಿಯಡ್ಸು ಅದು ಇದು ಅಂತ ಸಮಸ್ಯೆಗಳು ಹೋಗಬಾರ್ದು, ಇಷ್ಟು ದಿನ ಅಷ್ಟು ದಿನ ಅಂತ ಎಲ್ಲ ಇರುತ್ತೆ. ಈಗ ಹೆಚ್ಚಾಗಿ ಸಮಸ್ಯೆಗಳನ್ನು ಅಂತ ಇದೆ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ ಸರ್. ಅಂಥದ್ದು ಸಮಸ್ಯೆ ಅಂತ ನಮ್ಮನ್ನು ದೇವಸ್ಥಾನಕ್ಕೆ ಹೋಗ್ಬಾರ್ದು ಹಾಗೆ ಹೀಗೆ ಅಂದಾಗ ನಾವು ಇನ್ನೆಲ್ಲಿ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಹಂಗಾಗಿ ಈ ಒಂದು ಅಮ್ಮನವ್ರ ಸನ್ನಿಧಾನದಲ್ಲಿ ಆ ಥರ ಒಂದು ಏನೂ ಇರೋದಿಲ್ಲ, ಎಲ್ಲ ರೀತಿಯಲ್ಲೂ ಬರಬಹುದು ಸರ್. ಯಾಕಂದರೆ ಕಷ್ಟಕ್ಕೆ ಅಲ್ವಾ ನಾವು ಬರೋದು. ಕಷ್ಟ ಇದ್ದಾಗ ಎಂಥ ಸ್ಥಿತಿ ಆದರೂ ತಾಯಿ ಹೊಲ್ಕೋಬೇಕು, ಅದು ಅಹಂಕಾರವಾಗಿ ಮಾಡಬಾರ್ದು ಅನ್ನೋದು ಒಂದು ಸರ್.
ಹೆಣ್ಮಕ್ಳು ಆ ಥರ ಇದ್ದಾಗ ಕೂಡ ಬರಬಹುದು. ಮತ್ತು ಇನ್ನೊಂದು ಡ್ರಿಂಕಿಂಗ್ ವಿಚಾರವಾಗಿ ಬರ್ಬೋದು, ಬಂದು ನೀರು ಹಾಕ್ಸ್ಕೊಂಡು ಬಿಟ್ಟಿರೋರು ತುಂಬ ಜನ ಇದ್ದಾರೆ ಸರ್. ತುಂಬ ಅಂದರೆ ತುಂಬ ಈ ಡ್ರಿಂಕ್ಸ್ ಬಿಟ್ಟೇ ಈ ಒಂದು ಕಟ್ಟಡನೆಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಹಲವಾರು ಒಂದು ಸಮಸ್ಯೆಗಳಿಗೆ ಪರಿಹಾರ ಅಮ್ಮನವ್ರ ಕಡೆಯಿಂದ ಸಿಗ್ತಾ ಇದೆ ಸರ್. ಈ ಕುಡುಕರು ಇಲ್ಲಿ ಬರಲ್ಲ ಅಂತಾರಲ್ಲ, ಅವ್ರಿಗೆ ಇಲ್ಲಿಂದ ನೀರೇನಂತ ತಗೊಂಡೋಗಿ ನಾವೇ ಹಾಕಿದ್ರೆ ಅದು ಸರ್ ಏನೇ ಆ ಥರ ಇಲ್ಲ. ಮೊದಲನೇದಾಗಿ ಅವ್ರ ಮನೆ ಕಡೆಯಿಂದ ಯಾರಾದ್ರೂ ಬಂದಿರ್ತಾರಲ್ವಾ, ಅವ್ರು ಅಮ್ಮನವ್ರ ಪ್ರಸಾದನ ತಗೊಂಡೋಗಿ ಒಂದಿಷ್ಟು ದಿನ ಅಂತ ಅವ್ರಿಗೆ ಕೊಡ್ಬೇಕಾಗತ್ತೆ. ಕೊಟ್ಟಾದ ನಂತರ ಚೂರ್ ಚೂರಾಗಿ ಬದಲಾಗಿ ಅವರೇ ಬರಬೇಕು. ಬಲವಂತದಿಂದ ಕರೆದ್ರೆ ಅವ್ರು ಬರಲ್ಲ, ಅದು ಆಗೋಲ್ಲ. ಅವರು ಒಂದು ಭಕ್ತಿಯಿಂದ ಏನ್ ಮಾಡ್ತಾರೆ, ಒಂದು ಗಂಡ ಆಗಿರ್ಬೋದು, ತಮ್ಮನೋ ಅಣ್ಣನೋ ಇನ್ನೊಂದು ಮತ್ತೊಂದು ಆ ಥರ ಇರುತ್ತೆ. ಇವ್ರು ತಗೊಂಡೋಗಿ ಅವ್ರಿಗೆ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದಂಗೆ ಮಾಡ್ತಾರೋ ಅವ್ರ ಹೊಟ್ಟೆಗೆ ಸೇರೋ ರೀತಿ ಮಾಡಬೇಕು. ಯಾಕಂದ್ರೆ ಇದು ಯಾವುದೇ ಮೆಡಿಸನ್ ಅಲ್ಲ, ಟ್ಯಾಬ್ಲೆಟ್ ಅಲ್ಲ, ಇನ್ನೊಂದು ಮತ್ತೊಂದು ಏನೂ ಅಲ್ಲ. ಅದನ್ನ ಕೊಟ್ಟಾಗ ಅವರೇ ಚೂರ್ ಚೂರಾಗಿ ಬದಲಾಗಿ ಮತ್ತೆ ಬರ್ತಾರೆ ಸರ್. ಆಮೇಲೆ ಅವರು 9 ವಾರ ಅನ್ನೋದು ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾವೆಲ್ಲ ಸಮಸ್ಯೆಗಳು ಇದುವರೆಗೂ ಇಲ್ಲಿ ಬಗೆಹರಿಸ್ಕೊಟ್ಟಿದ್ದಾರಮ್ಮ? ಸರ್ ಡ್ರಿಂಕಿಂಗ್ ವಿಚಾರ, ಗಾಳಿ ಸೋಕಿರೋಂಥದ್ದು, ಕೆಡುಕಾಗಿರೋಂಥದ್ದು, ಕೈಕಾಲು ಸುಸ್ತು, ಮತ್ತೆ ಸಂತಾನ ಇಲ್ಲದೆ ಇರೋಂಥದ್ದು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿರೋಂಥದ್ದು, ಈಗ ಮನೆಗಳು ಒಂದು ಪಾಯ ಅಥವಾ ಅರ್ಧಬರ್ಧವಾಗಿ ಕಟ್ಟಿ ಅದು ನಿಂತು ಹೋಗ್ಬಿಟ್ಟಿರುತ್ತೆ, ಏನೋ ಸಮಸ್ಯೆ ಆಗಿರುತ್ತೆ ಅಂಥದ್ದು. ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಇದೆ ಸರ್. ನವೀನವ್ರೆ, ನೀವು ಹೇಳಿ, ಇವಾಗ ಇಲ್ಲಿ ಎಷ್ಟೊತ್ತಿನಿಂದ ಎಷ್ಟೊತ್ತು ಗಂಟೆ ಓಪನ್ ಇರುತ್ತೆ? ಎಷ್ಟು ಅಂದರೆ ತುಂಬ ದೂರದಿಂದ ಬಂದವರು ಇಲ್ಲೇ ಉಳ್ಕೋಬೋದಾ? ಈ ಥರ ಇಲ್ಲಿ ಏನು ಬೇರೆ ಥರದ್ದು ಊಟ ಆಗ್ಬೋದು, ಇಲ್ಲಿ ಏನು ವ್ಯವಸ್ಥೆ ಇದೆ ಸರ್? ಊಟದ ವ್ಯವಸ್ಥೆನೂ ಇದೆ ಮತ್ತು ಮಲ್ಕೊಳೋಕ್ಕೆ ವ್ಯವಸ್ಥೆನೂ ಇದೆ. ಅದು ಫ್ಯಾಮಿಲಿ ಬಂದರೆ ಮಾತ್ರನೇ ಸರ್ ಇಲ್ಲಿ ಮಲ್ಕೊಳ್ಳೋಂಥ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಬ್ಯಾಚುಲರ್ಗೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗೋದಿಲ್ಲ. ಇನ್ನೊಂದೇನಾದರೂ ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ಗಂಟೆ ದೇವಸ್ಥಾನ ಓಪನಿಂಗ್ ಇರುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಇರುತ್ತೆ ಸರ್. ಅಮಾವಾಸ್ಯೆ ಹುಣ್ಣಿಮೆಗೂ ಇರುತ್ತೆ, ನೈಟ್ ಫುಲ್ಲು ಇರುತ್ತೆ, ಫುಲ್ ಡೇ ಇರುತ್ತೆ ಸರ್. ಯಾಕಂದರೆ ಅವಾಗ ವಿಶೇಷವಾಗಿ ಅಮ್ಮನವ್ರ ಪೂಜೆ ಅಂತ ಇರುತ್ತೆ, ಅಮ್ಮನವ್ರ ಹೋಮ ಅನ್ನೋದು ಇರುತ್ತೆ, ಮತ್ತು ಅಮ್ಮನವ್ರ ಮೆರವಣಿಗೆ ಇರುತ್ತೆ. ಹಂಗಾಗಿ ಫುಲ್ ನೈಟ್ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ. ಆವತ್ತಿನ ದಿನ ಈಗ ಸಣ್ಣ ಪುಟ್ಟ ಸಮಸ್ಯೆಗಳು, ದೃಷ್ಟಿಗಳು ಆ ರೀತಿ ಆಗಿರೋದನ್ನೆಲ್ಲ ದೃಷ್ಟಿ ಮಾಡಿ ಹೋಮಕ್ಕೆ ಒಂದು ಹಣ್ಣು ಕಾಯಿ ಸಮರ್ಪಣೆ ಅನ್ನೋದೆಲ್ಲ ಮಾಡ್ತಾರೆ ಗುರುಗಳು. ಒಳ್ಳೆಯದಾಗಲಿ. ಈಗ ಮತ್ತೆ ಒಂದ್ಸರಿ ಕಂಪ್ಲೀಟ್ ದೇವಸ್ಥಾನನ ನಮಗೆ ಪರಿಚಯ ಮಾಡಿಕೊಡಿ. ಏನೆಲ್ಲ ಅಭಿವೃದ್ಧಿ ಆಗೈತೆ, ಮತ್ತು ದೇವಸ್ಥಾನದಲ್ಲಿ ಎಲ್ಲೆಲ್ಲ ಏನೆಲ್ಲ ಒಂದು ಶಕ್ತಿಗಳನ್ನ ನೀವು ಸ್ಥಾಪನೆಗಳು ಮಾಡಿದ್ದೀರಾ, ಅದನ್ನು ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಸರಿ ಸರ್.